ನೀವು ಗೌಡ್ರ ಹೆಸರು ಹೇಳಿದಾಗೆಲ್ಲ ಬಾಳ ಕೂಗಿದ್ರೆ ಅಲ್ಲಿ ಕೆಲವು ಕುರ್ಚಿಗಳು ಹೇಳಾಡ್ತಾವ ಮರ ಹಚ್ಕೊಂಡು ವರ್ಷ ಸುಮ್ಮನೆ ಇದ್ದೀವಿ. ಗಣ್ಯರಪ್ಪ ಸುಮ್ಮನಿರ್ಲಿಲ್ಲ, ಜಾಡ್ಸ್ಬಿಟ್ರು. ಸುಮ್ಮನಿರಲ್ಲ, ಒಂದ್ಸಲ ಜಾಡ್ಸ್ಬಿಟ್ರು. ಯೇಸು ಕ್ರಿಸ್ತವರು ಒಂದು ಕಾಲದೊಳಗ ಭಾರತ ದೇಶಕ್ಕೆ ಬಂದು ಇಲ್ಲಿ ಇರ್ತಕ್ಕಂಥ ತತ್ವ ಸಿದ್ಧಾಂತವನ್ನ ಕಲಿತುಕೊಂಡು ಕನ್ನೇರಿಯಪ್ಪವರು ಬಾಗಲಕೋಟೆ ಜಿಲ್ಲೆಗೆ ಮರುಪಾದಾರ್ಪಣೆ ಮಾಡಿದ್ದು. ಲಯನ್ ಈಸ್ ಬ್ಯಾಕ್ ಅಂತ ಸಿಂಹ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಬಹಳ ಮಂದಿ ಒಂದು ಪ್ರಶ್ನೆ ಏನಾಗಿದೆ, ಬಹಳ ಕೂಗು ಮಾಡ್ರಪ್ಪ. ನೀವು ಗೌಡ್ರ ಹೆಸರು ಹೇಳಿದಾಗೆಲ್ಲ ಬಹಳ ಕೂಗಿದ್ರೆ ಅಲ್ಲಿ ಕೆಲವು ಕುರ್ಚಿಗಳು ಹೇಳಾಡ್ತಾವ ಮರ ಸಮಯ ಸಂದರ್ಭ ಬಂದಾಗ ಕೂಗಕ್ಕೆ ತಿರ್ಬೇಕಂದ್ರೆ ಈಗ ಕೂಗಲ್ ಎಬ್ಸ್ ಮಾಡ್ರಿ ಅವ್ರಿಗೆ. ಬಹಳ ಮಂದಿ ಕೇಳ್ತಾ ಇದ್ರು, ಯಾಕ್ರಪ್ಪ ಇದೆಲ್ಲ ಹೀಗೆಲ್ಲ ಏನ್ ನಡೆದೈತಿ, ಹೀಗೆಲ್ಲ ಯಾಕೆ ಮಾಡಾಕತ್ತೀರಿ ಅಂತ. ಅವಾಗ ಅವ್ರಿಗೆಲ್ಲ ಒಂದು ಪ್ರೀತಿಯಿಂದ ಒಂದು ಮಾತನ್ನ ನಾನು ಹಂಚಿಕೊಂಡೆ. ಒಂದು ಉದಾಹರಣೆ ಮುಖಾಂತರ ಹೇಳಿದವ್ರಿಗೆ ನಾನು ಅದನ್ನು ಉದಾಹರಣೆ ಮುಗಿಸಿ ಬಿಡ್ತೇನೆ, ಚೀಟಿ ಕೊಟ್ಬಿಡ್ತೇನೆ. ಬಂಗಾರ ಕಬ್ಬಣ ಕೇಳಿತಂತ. ಏನ್ ಕೇಳಿತಂದ್ರೆ, ನೋಡಪ್ಪ ಸುತ್ತಿಗೆ ತಗೊಂಡು ನನಗೂ ಹೊಡಿತಾರ, ನಿನಗೂ ಹೊಡಿತಾರ, ಮತ್ ನನಗೆ ಏಟ್ ಹೊಡೆದ್ರು ನಾ ಸುಮ್ಮನಿರ್ತೀನಿ, ಮತ್ ನೀ ಸ್ವಲ್ಪ ಹೊಡೆದ್ರು ಶಬ್ದ ಮಾಡ್ತಿ, ಜೋರ್ ಹೊಡೆದ್ರು ಶಬ್ದ ಮಾಡ್ತಿ, ಹಿಂಗ ಯಾಕ ಅಂತ ತಿಳ್ಕೊಂಡು ಬಂಗಾರ ಸುತ್ತಿಗೆ ಕೇಳಿತಂತೆ. ಅದಕ್ಕ ಸುತ್ತಿಗೆ ಬಂಗಾರ ಕಬ್ಬಣ ಕೇಳಿತಂತ. ಅವಾಗ ಕಬ್ಬಣ ಹೇಳಿತಂತ, ಹೌದಪ್ಪ ನಿನ್ನ ಹೊಡೆದಾಗ ನೀ ಸುಮ್ಮನೆ ಇರ್ತಿ, ನನ್ನ ಹೊಡೆದಾಗ ನಾ ಶಬ್ದ ಮಾಡ್ತೀನಿ. ಯಾಕಂದ್ರ ಆ ಸುತ್ತಿಗೆ ಏನೈತಲ್ಲ, ಆ ಸುತ್ತಿಗೆ ಕಬ್ಬಣದೈತಪ್ಪ, ಅದಕ್ಕೆ ನನಗೆ ಸ್ವಲ್ಪ ಬ್ಯಾನೆ ಬಾಳ ಆಗತ್ತೆ, ಅದಕ್ಕೆ ನಾನು ಶಬ್ದ ಮಾಡ್ತೀನಿ ಅಂತ ಹೇಳ್ತಂತ. ನಮಗ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಸಂಸ್ಕಾರಗಳ ಬಗ್ಗೆ, ನಮ್ಮ ದೇವರ ಬಗ್ಗೆ, ನಮ್ಮ ಗುರುಗಳ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಬೇರೆಯವ್ರು ಯಾರಾದ್ರೂ ಏನಾದ್ರು ಅಂದಿದ್ರೆ ಸಹಿಸ್ಕೊಂತಿದ್ದೀವಿ. ನಮ್ಮವರೇ ಅನಾಗತ್ತಲ್ಲ, ಇದು ಬಹಳ ಸ್ವಲ್ಪ ತ್ರಾಸ ಆಗತ್ತಿತ್ತು ಅಂತ ಹೇಳಿದೀವಿ. ನಮ್ಗೆ ಇದು ಸ್ವಲ್ಪ ತ್ರಾಸ ಬಹಳ ಆಗತ್ತಿತ್ತು. ಇಷ್ಟೆಲ್ಲ ಸಾಕ್ಷಿ ಏನಂತಂದ್ರೆ, ಕನ್ನೇರಿಯಪ್ಪವರು ಬಾಗಲಕೋಟೆ ಜಿಲ್ಲೆಗೆ ಮರುಪಾದಾರ್ಪಣೆ ಮಾಡಿದ್ದು. ಲಯನ್ ಈಸ್ ಬ್ಯಾಕ್ ಅಂತ ಸಿಂಹ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದೆ ಅಂತ. ಅದರ ಜೊತೆಗೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ನಮ್ಮ ನಾಡು ಕಂಡ ದಿಟ್ಟ ವೀರ ಹುಲಿಗಳು ಅವರು ಕೂಡ ಜೊತೆಗೆ ಬಂದಿದ್ದಾರೆ. ಬಹುಶಃ ನಾವು ಹಿಂದಿನ ಸಭೆಯಲ್ಲಿ ಯತ್ನಾಳ್ ಗೌಡರು ಉಪಸ್ಥಿತಿ ಇರ್ತಾರ ಅಂತ ಅನ್ಕೊಂಡಿದ್ದೀವಿ. ಕಾರಣಾಂತರದಿಂದ ಉಪಸ್ಥಿತಿ ಇರಲಿಲ್ಲ. ಹಾಗಾಗಿ ಯತ್ನಾಳ್ ಗೌಡ್ರಿಗೆ ನಾನು ವೈಯಕ್ತಿಕವಾಗಿ ಒಂದು ಮನವಿಯನ್ನ ಕೇಳ್ಕೊತೀನಿ. ಈ ಧ್ವನಿ ಈ ಸಿಟಿ 100 ಕಾಲ ಭಾರತ ಮಾತ ಕೇಳಬೇಕಾಗಿತ್ತಂದ್ರೆ ಎಲ್ಲೆಲ್ಲಿ ಹಿಂದೂ ಸಮಾವೇಶಗಳು ನಡೀತಾವ ಅಲ್ಲೆಲ್ಲ ಕೂಡ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಇರಲೇಬೇಕು ಅಂತ. ಬಹುಶಃ ಅವ್ರು ಎಷ್ಟೇ ಒತ್ತಡ ಇದ್ರು ಅದಕ್ಕೆ ಒಪ್ಪಿಗೆ ಕೊಡ್ತಾರ ಅಂತ ಅನ್ಕೊಂಡಿದ್ದೀನಿ. ಭಾರತ ದೇಶ ಅಂದ್ರೆ ಸ್ವಯಂ ಪ್ರಕಾಶಮಾನವಾಗಿರ್ತಕ್ಕಂಥ ದೇಶ. ಯಾವುದರಿಂದ ಬೆಳಕು ತಗೊಂಡಿಲ್ಲ, ಯಾರಿಂದ ಸಹಾಯ ತಗೊಂಡಿಲ್ಲ, ಸ್ವಯಂ ಪ್ರಕಾಶದಿಂದ ಜಗತ್ತಿಗೆ ಪ್ರಕಾಶವನ್ನು ಕೊಟ್ಟಿರ್ತಕ್ಕಂಥ ಭಾರತ ದೇಶ. ಭಾರತ ದೇಶ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಜೀವಿಗಳಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ದೇಶ. ಭಾರತ ದೇಶ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದ ಮಾನವರಿಗೆ ಉಡಲು ಬಟ್ಟೆಯನ್ನು ಕೊಟ್ಟಿರ್ತಕ್ಕಂಥ ದೇಶ. ಭಾರತ ದೇಶ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮೆಲ್ಲರಿಗೆ ಕೂಡ, ಬರೀ ನಮಗಷ್ಟೆಲ್ಲ ನಮ್ಮೆಲ್ಲ ಮಾನವ ಕುಲಕೋಟಿಗೆ ಅಕ್ಷರವನ್ನ ಕಲಿಸಿಕೊಟ್ಟಿರ್ತಕ್ಕಂಥ ದೇಶ. ಭಾಷೆಯನ್ನ ಮಾತನಾಡುವುದು ಕಲಿಸಿಕೊಟ್ಟಿರ್ತಕ್ಕಂಥ ದೇಶ. ವಿದ್ಯೆಯನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ. ಆಪರೇಷನ್ ಹೆಂಗ್ ಮಾಡಬೇಕು, ಚಿಕಿತ್ಸೆ ಹೆಂಗ್ ಮಾಡಬೇಕು ಅಂತಕ್ಕಂಥದ್ದನ್ನ ಕಲಿಸಿಕೊಟ್ಟಿರ್ತಕ್ಕಂಥ ದೇಶ. ಶಾಂತಿ ಅಂದ್ರೆ ಏನಂತಂದನ್ನ ಕಲಿಸಿಕೊಟ್ಟಿರ್ತಕ್ಕಂಥ ದೇಶ. ವಿಶ್ವವಿದ್ಯಾಲಯಗಳು ಹೆಂಗಿರ್ಬೇಕು, ಗ್ರಂಥಗಳನ್ನ ಹೆಂಗ್ ರಚನೆ ಮಾಡಬೇಕು, ಸಕಲ ಜೀವಿಗಳಿಗೆ ಒಳಿತಾಗುವಂತ ಸಿದ್ಧಾಂತಗಳನ್ನು ಹೆಂಗ ರಚಿಸಬೇಕು ಅಂತಕ್ಕಂಥ ಹೇಳಿಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಪಂಚದ ಮೊಟ್ಟ ಮೊದಲ ದೇಶ ಯಾವುದಾದ್ರಿದ್ರೆ ಅದು ಭಾರತ ದೇಶ. ಅದು ಭಾರತ ದೇಶ. ಸೂರ್ಯನಿಂದ ಭೂಮಿ ಎಷ್ಟು ದೂರ ಇದ್ದಾನೆ, ಸೂರ್ಯನಿಂದ ಭೂಮಿ ತಿರುಗ್ತದೋ ಸೂರ್ಯ ತಿರುಗ್ತಕ್ಕಂಥ ಮೊಟ್ಟ ಮೊದಲ ಸಂದೇಶವನ್ನು ಹೇಳಿಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ. ಭೂಮಿಯ ಹಿಡಿದುಕೊಂಡು ಉಳಿದೆಲ್ಲ ಸೌರ ಮಂಡಲದಲ್ಲಿ ಏನೇನು ಗ್ರಹಗಳು ಹೆಂಗಿದಾವೆ, ಅದರ ಗಾತ್ರ ಎಷ್ಟು, ಅದರ ವೇಗ ಎಷ್ಟು, ಇದೆಲ್ಲ ಹೇಳಿಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ. ಮತ್ತು ಅಮಾವಾಸ್ಯೆಗೆ ಸೂರ್ಯಗ್ರಹಣ
ಹುಣ್ಣಿಮೆಗೆ ಚಂದ್ರಗ್ರಹಣ ಬರ್ತದ, ಯಾವ ವರ್ಷಕ್ಕೆ ಯಾವ ಸಮಯಕ್ಕೆ ಗ್ರಹಣ ಬರ್ತದೆ ಅಂತ ತಿಳ್ಕೊಂಡು ಸಾವಿರ ವರ್ಷಗಳ ಮೊದಲನೇ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಇತಿಹಾಸವನ್ನ, ಸಂಸ್ಕೃತಿಯನ್ನ, ಸಂಸ್ಕಾರವನ್ನು ಹೊಂದಿರತಕ್ಕಂಥ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ದೇವರ ಬಗ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ನಮಗ್ ಬ್ಯಾನ್ ಆಗ್ಲಾರ್ದಂಗೆ ಇರ್ತದೇನ್ರಿ? ಬ್ಯಾನ್ ಆಗೇ ಆಗ್ತದೆ. ಬಹಳ ಮಂದಿ ಬ್ಯಾನ್ ಆಗಿತ್ತು. ನಾವೆಲ್ಲರೂ ಜಂಡು ಬಾಂಬುಗಳು ಸಚ್ಕೊಂಡು ವರ್ಷಗಳು ಸುಮ್ಮನೆ ಇದ್ದೀವಿ. ಗಣ್ಯರಪ್ಕೊಂಡು ಸುಮ್ಮನಿರ್ಲಿಲ್ಲ, ಜಾಡ್ಸಿಬಿಟ್ರು. ಸುಮ್ಮನಿರಲಿಲ್ಲ, ಒಂದ್ಸಲ ಜಾಡ್ಸಿಬಿಟ್ರು. ಒಂದು ಸಲ ಏನ್ ಜಾಡ್ಸಿದ್ರಲ್ರಿ, ಒಂದು ಸಲ ಜಾಡ್ಸಿರೋದಕ್ಕೆ ಇಟ್ಟ ಬಂದಿರ್ತೈತಿ ನೋಡ. ಒಂದು ಸಲ ಜಾಡ್ಸರ ಇಟ್ಟಿರ್ತದ. ಇನ್ನೇನಾದ್ರೂ ನಿರಂತರ ಹಿಂಗೆ ಜಾಡ್ಸ್ಕೊಂಡ್ ಹೋದ್ರೆ ಇಡೀ ಪ್ರಪಂಚ ಅಲ್ಲಿಂದಲೇ ಭಾರತ ದೇಶಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರಲ್ಲಿ ಯಾವ ಅನುಮಾನನೇ ಇಲ್ಲ. ಒಂದು ಕಪಾಳ ಕೊಡೋದು ಇನ್ನೊಂದು ಕಪಾಳ ಕೊಟ್ಟಿವಿ ಅಂತ ತಿಳ್ಕೊಂಡು ಶಾಸಕರು ಹೇಳಿದ್ರಲ್ಲ, ಆ ಒಂದು ಕಪಾಳದ ಶಾಂತಿ ಸಂದೇಶವನ್ನ ಏನು ಯೇಸು ಕ್ರಿಸ್ತ ಜಗತ್ತಿಗೆ ಸಾರಿದಂತ ಹೇಳ್ತಾರಲ್ಲ, ಇದೇ ದೇಶದ ಮಹಾ ತತ್ವಜ್ಞಾನಿ ಆಗಿರ್ತಕ್ಕಂಥ ರಜನೀಶ್ ಅವರು ಹೇಳ್ತಾರ, ಯೇಸು ಕ್ರಿಸ್ತವರು ಒಂದು ಕಾಲದೊಳಗ ಭಾರತ ದೇಶಕ್ಕೆ ಬಂದು ಇಲ್ಲಿ ಇರ್ತಕ್ಕಂಥ ತತ್ವ ಸಿದ್ಧಾಂತವನ್ನ ಕಲಿತುಕೊಂಡು ಅವ್ರ ದೇಶಕ್ಕೆ ಹೋಗಿ ಅವ್ರ ಜನರಿಗೆ ತತ್ವ ಶಾಂತಿ ಮಂತ್ರಗಳನ್ನ ಹೇಳಿ ಒಂದು ಧರ್ಮ ಕಟ್ಟಿದ ಅಂತಕ್ಕಂಥ ಮಾತನ್ನ ಓಶೋ ಅವರು ಬರ್ಕೊಂಡು ಬರ್ತಾರೆ. ಮತ್ತೊಂದು ಮಾತನ್ನ ಹೇಳಿದ್ರು ಅವರು, ಇವ್ರೇನು ಮೂಲತಃವಾಗಿ ಬೇರೆ ಮತದವರಲ್ಲ, ನೀವು ಕೂಡ ನಮ್ಮ ಭಾರತೀಯರೇ, ನಮ್ದೇ DNA ಐತೆ ನಿಮ್ಮ ಹತ್ರ ತಿಳ್ಕೊಂಡು ಹೇಳಿದ್ರಲ್ಲ, ಇವರು ಕೂಡ ಅದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ಇವೆರಡನ್ನ ಉಳಿಸ್ಕೊಂಡ್ರೆ ಇಡೀ ಜಗತ್ತಿಗೆ ಧರ್ಮ, ಶಾಂತಿ, ಸಂದೇಶ, ಸುಖ, ಶಾಂತಿ, ನೆಮ್ಮದಿ ಇದೆಲ್ಲವನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ, ಗೌರವ ಯಾರಿಗೆ ಸತ್ತದಂದ್ರೆ ಭಾರತ ದೇಶಕ್ಕೆ ಸತ್ತದು. ಹಾಗಾಗಿ ಅಂತ ಭಾರತ ದೇಶದ ಗರಿಮೆಯನ್ನ ನಾವೆಲ್ಲರೂ ಕಾಪಾಡುವ ನಿಟ್ಟಿನಲ್ಲಿ ಎದ್ದು ನಿಂತುಕೊಂಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರಿಗೆ ಕೇಳ್ಕೊಳ್ಳೋದು ಒಂದೇ ಒಂದು ಮಾತು, ಮತ್ತೆ ಕುಂದ್ರಕ್ ಹೋಗೋದು ಬೇಡ. ಏನ್ ಎದ್ದು ನಿಂತೀವಲ್ಲ, ನೀವು ಎದ್ದು ನಿಂತಿದ್ದು ಮುಂದೂರವ್ರು ಎದ್ದು ನಿಂದ್ರಕ್ಕೂ ಕೂಡ ನೀವೆಲ್ಲರೂ ಕೂಡ ಇವತ್ತು ಆದರ್ಶ ಆಗಿದ್ರಿ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಒಪ್ಪಿಕೊಂಡಿದ್ದೀನಿ. ಬಬಲೇಶ್ವರ ಕಾರ್ಯಕ್ರಮ ಬಹಳ ಅದ್ಭುತ ಆಯ್ತು ಅಂತ ತಿಳ್ಕೊಂಡು ಬಹಳ ಕೊಂಡಾಡಿದೀವಿ. ಈ ರಬಕವಿ ಬನಹಟ್ಟಿ ಕಾರ್ಯಕ್ರಮ ಹೆಂಗೈತಂದ್ರ, ಎಲ್ಲಿ ಬಬಲೇಶ್ವರ ಕಾರ್ಯಕ್ರಮ ಒಂದು ಹಂತದೊಳಗೆ ಇದು ಮರಿಸ್ತಾರಪ್ಪ ಅನ್ನುವಷ್ಟು ನಿಟ್ಟಿನೊಳಗೆ, ಅದ್ರ ಜೊತೆಗೆ ಮುಂದೆ ಯಾರಾದ್ರೂ ಏನಾದ್ರೂ ತಾರೀಖು ತಗೊಂಡು ನಾವು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶವನ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಅಪ್ಪರಿಗೆ ತಾರೀಖು ಕೇಳಬೇಕಾದ್ರೆ ಅಂಜಿಕೆ ಬರಬೇಕು. ಆ ನಿಟ್ಟಿನೊಳಗೆ ಇಷ್ಟು ಜನಸಾಗರವನ್ನು ಸೇರಿದ್ರೆ ಎಲ್ಲಿ ಬೇಕಾದ್ರೆ ಬರೇ ಕೇಸರಿ, ತಾಯಿದರು ಎಲ್ಲಿ ನೋಡ್ತಾರೆ ಎಲ್ಲ ತಾಯಿದರು ತಲೆ ಮ್ಯಾಗ ಕಳಸಿನೇ ಇದ್ದು ಬಹಳ ಹಗರು ಹೊತ್ಕೊಂಡಿದ್ರು. ಒಳಗೆ ಏನ್ ಹಾಕೊಂಡಿದ್ರು ಗೊತ್ತಿಲ್ಲ ನನಗೆ. ಮತ್ತೆ ಅವರು ತಾಯಿದವರು ಕಳಸಿ ಹಾಕಿದ್ದು ಬಂಗಾರ ಸರದ ಮೇಲೆ ಬಹಳ ಇತ್ತು ನನ್ನ ಕಣ್ಣು. ಅದೇನು ಒರಿಜಿನಲ್ ಐತೆ ಡೂಪ್ಲಿಕೇಟ್ ಐತೆ ಗೊತ್ತಿಲ್ಲ, ಏನು ಬನ್ನಾಟಿ ರಬ್ಬಿಗಳು ಬಂಗಾರ ನಾಟ ಐತೆ ಗೊತ್ತಿಲ್ಲ. ಆದ್ರೆ ಒಂದು ಮಾತನ್ನ ನಾವೆಲ್ಲರೂ ಒಪ್ಪಿಕೊಂಡಿದ್ದೀವಿ. ನಮ್ಮ ದೇಶ ಭಾರತ ಮಾತೆ, ನಮ್ಮ ದೇವರುಗಳಿಗೆ, ನಮ್ಮ ಗುರುಗಳಿಗೆ ಯಾರು ಕೇವಲವಾಗಿ ಮಾತಾಡ್ತಾರೆ, ಹಿಂದೂ ಸುಮ್ಮನಿಲ್ಲ, ಇವತ್ತು ಸುಮ್ಮನಿಲ್ಲ, ಮುಂದೂ ಕೂಡ ಸುಮ್ಮನಿರೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನೀವೆಲ್ಲರೂ ಸಾರಿದ್ರಿ. ಇದನ್ನೇ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೆ ತಿಳಿಸಿ ನನ್ನ ಎರಡು ಮಾತುಗಳನ್ನ ಭಾರತ ಮಾತೆಯ ಶ್ರೀಚರಣಕ್ಕೆ ಅರ್ಪಣೆ ಮಾಡುತ್ತೇನೆ.